ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೀಪು. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮ ಊರಿಗೆ ಬಂದಿದ್ದೆ, ಅಂದರೆ ನಮ್ಮ ಡ್ಯಾಡಿ ಊರಿಗೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಮನೆಯದೇ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಸೊ ಅರ್ಸೇವೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗ ಬಂತು. ಸೊ ಎಲ್ಲರೂ ರೆಡಿ ಮಾಡ್ಕೊತಿದ್ದಾರೆ. ಸೊ ರೆಡಿ ಮಾಡ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬೇಕು. ಸೊ ಅಲ್ಲಿ ಸಿಗೋಣ. ಅದಾದಮೇಲೆ ಅಪ್ಪ ಹೇಳಿದ್ರು, ಹೋಗ್ಬಿಟ್ಟು ಆ ಕಂಡದ ಕಂಬದ ಮೇಲೆ ಒಂದು ಬಾಣಲಿ ಇರುತ್ತೆ, ಸೊ ಅಲ್ಲೊಂದು ಬಾಣಲಿ ಎತ್ಕೊಂಬ ಅಂತ ಅಂದ್ಬಿಟ್ಟು. ಸೊ ನಾನು ಹೋಗ್ಬಿಟ್ಟು ಒಂದು ಬಾಣಲಿ ಇರುತ್ತೆ, ಸೊ ಅದನ್ನ ಎತ್ಕೊಂಡು ವಾಪಸ್ ಮನೆಗೆ ಬರ್ತೀನಿ. ಸೊ ಮನೆಗೆ ಬಂದುಬಿಟ್ಟು ಔಡ್ಲ ಮತ್ತು ಒಂದು ಸ್ವಲ್ಪ ಔಳ್ದು ಎಣ್ಣೆ ಇರುತ್ತೆ, ಸೊ ಅದನ್ನ ಹಾಕ್ಬಿಟ್ಟು ಅದರಿಂದ ಏನಪ್ಪ ಯೂಸು ಅಂತಂದರೆ, ನಾವು ಯಾವಾಗಲೇ ಆಂಜನೇಯನಿಗೆ ಅರ್ಸೇವೆ ಮಾಡಿಸ್ಬೇಕಾದ್ರು ಸೊ ಔಡ್ಲಿಂದ ಪೂಜೆ ಮಾಡ್ತೀವಿ. ಸೊ ಅದಾದಮೇಲೆ ಐಟಮ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕಾಯಿ, ಹಣ್ಣು, ಹೂವು, ಬಾಳೆ ಮತ್ತು ಪ್ಲೇಟ್ಸ್ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಆಂಜನೇಯನ ದೇವಸ್ಥಾನದ ಹತ್ರ ಪೂಜೆ ಕೊಡೋಕೆ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಮೇಯ್ನ್ ಮಾಡಬೇಕಾಗಿದ್ದು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಆಂಜನೇಯನಿಗಿಂತ ಪೂಜೆ ಮಾಡಿಸ್ಬೇಕಾದ್ರೆ ನಾವು ಪಕ್ಕದಲ್ಲಿ ಒಂದು ದೇವಿ ಐತೆ, ಕವಲಮ್ಮ ಅಂತ ಅಂದ್ಬಿಟ್ಟು, ಅದು ಮೂಗ್ನಳ್ಳಮ್ಮನು ಅಂತ ಕರೀತಾರೆ. ಸೊ ಅದಕ್ಕೆ ಪೂಜೆ ಮಾಡಿಸ್ಬೇಕು. ಸೊ ನಾವೇನು ಮಾಡ್ತೀವಿ, ಡೈರೆಕ್ಟು ಇಲ್ಲಿಗೆ ಬರ್ತೀವಿ. ಸೊ ಮರ್ತೋಗ್ಬಿಟ್ಟು ಸೊ ಅದಾದಮೇಲೆ ಆಂಜನೇಯನ ದೇವಸ್ಥಾನ ಹತ್ರ ಇನ್ನೂ ರೆಡಿ ಆಗ್ತಿದೆ, ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಕಂಡದ್ದೆಲ್ಲ ಅಲ್ಲಿ ದೀಪ ಹಚ್ಚುತ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು, ಸೊ ಆಮೇಲಿಂದ ಕವಲಮ್ಮನ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಸೊ ಸೀದಾ ಅಲ್ಲಿಗೆ ಹೋಗ್ತೀವಿ ಕ್ಲಿಪ್ ಎತ್ಕೊಂಡು. ಸೊ ಅಲ್ಲಿಗೆ ಹೋದ್ಮೇಲೆ ನನಗೆ ಇದು ಏನಪ್ಪ ಅಂತಂದರೆ, ಅಲ್ಲಿ 2 ಬಸವಣ್ಣ ಇರುತ್ತೆ ಸೈಡಲ್ಲಿ. ಸೊ ಮೈನ್ ಅದೇನು ಅಂತಂದರೆ ಸಖತ್ತಾಗಿ ಓಡ್ತವೆ, ಅದು ವರ್ಷಕ್ಕೆ ಒಂದು ಸರಿ ಮಾತ್ರ ಎತ್ತುತ್ತಾರೆ. ಸೊ ಆವಾಗ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು, ನಮ್ಮ ಪಾಪು ಅಂದರೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ರು. ಸೊ ಅವ್ರನ್ನೆಲ್ಲ ತೋರಿಸ್ಕೊಂಡು, ಸೊ ಅಲ್ಲಿ ಕಾವಲಮ್ಮಂದು ಪೂಜೆ ನಡೀತಾ ಇದೆಯಲ್ಲ, ಮಂಗಳಾರತಿ ಎಲ್ಲ ನಡೆ ತನಕ ಅಲ್ಲಿ ಇದ್ಬಿಟ್ಟು, ಅದಾದಮೇಲೆ ನಾನು ಆಂಜನೇಯನ ದೇವಸ್ಥಾನ ಹತ್ರ ಬರ್ತೀನಿ. ನಮ್ಮ ಅಣ್ಣನ ಕೈಲೇ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು, ಸೊ ನಮ್ಮ ಅಣ್ಣ ನಾನು ಬೇಗನೆ ಹೋಗಿರ್ತೀನಿ ಒಂದು ದಿನ. ಸೊ ನಮ್ಮ ಅಣ್ಣ ಯಾಕೆ ಬೇಗ ಲೇಟಾಗಿ ಬಂದಿದ್ದಾನೆ ಅಂತಂದರೆ, ಅವನಿಗೆ ಆಫೀಸ್ ಕೆಲಸ ಇರುತ್ತೆ. ಸೊ ಅದಕ್ಕೋಸ್ಕರ ಅವನು ಆಫೀಸ್ ಮುಗಿಸ್ಕೊಂಡು ನಮ್ಮ ಅಣ್ಣನ ನಮ್ಮ ಅಪ್ಪ ಬರ್ತಾರೆ. ಸೊ ಅದಾದಮೇಲೆ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಂಜನೇಯನ ದೇವಸ್ಥಾನ ಹತ್ರ ಹೋಗ್ತೀವಿ. ಸೊ 1-2 ಕ್ಲಿಪ್ ಹಾಕ್ತೀನಿ ಕವಲಮ್ಮ ದೇವಿದು, ಸೊ ನೋಡ್ಕೊಬನ್ನಿ. ಅದಾದಮೇಲೆ ಆಂಜನೇಯನಿಗೆ ಅರ್ಸೇವೆ ಮಾಡ್ಸೋಕ್ಕೆ ಸೊ ನಾವಿಲ್ಲಿ ಏನು ಮಾಡಿಸ್ತಿದ್ವಿ ಅಂತಾನೆ ಬಾಳೆಹಣ್ಣು ಅರ್ಸೇವೆ ಮಾಡಿಸ್ತಿದ್ವಿ. ಸೊ ಅಲ್ಲಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಸೊ ನಾವು ಆಂಜನೇಯನ ದೇವಸ್ಥಾನ ಹತ್ರ ಬಂದುಬಿಟ್ಟು, ಸೊ ನಾವು ಒಂದು ಮರ್ತುಬಿಟ್ಟು ಬಂದಿರ್ತೀವಿ. ಸೊ ಅದನ್ನು ಹೋಗ್ಬಿಟ್ಟು ನಾನು ತೊಗೊಂಬಂದಿರ್ತೀನಿ. ಅಷ್ಟರೊಳಗಡೆ ನಮ್ಮ ಅಣ್ಣವರು ಈ ವಿಡಿಯೋ ಮಾಡಿರ್ತಾರೆ. ಸೊ ಅದಾದಮೇಲೆ ನಾನು ಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಬರ್ತೀನಿ. ಸೊ ಇದಾದಮೇಲೆ ಏನೇನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.